ಇದು ಯಾರಿದು ಗಗನ? ಹಾಫ್ ಪಿಂಕು ಹಾಫ್ ಗ್ರೀನು ಸಖತ್ತಾಗಿ ಕಾಣ್ತಾ ಇದ್ದೀರಾ. ಆಮೇಲೆ ಜಡೆ ಬೇರೆ. ಇದು ಈ ಲುಕ್ಕಲ್ಲಿ ನೋಡೇ ಇಲ್ವಲ್ಲ ನಾವು. ಇದೊಂಥರ ಆರ್ಯವರ್ಧನ್ ಗುರುಜನ್ ಕೇಳಿದ್ರೆ ಹೇಳ್ತಾರೆ ಹೇಗೆ ಕಾಣಿಸ್ತಿದೆ ಅಂತ. ಜಿಂಗಲ್ ಲಕ 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 ಹೇಳಿದ್ರ ಸರ್ ನೀವ್ ಹಂಗೆ? ಇವತ್ತು ಜಿಂಗಾಲಕ್ಕಿಂತ ಲಕ 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 ಅಂತ ಚೆನ್ನಾಗಿ ಕಾಣ್ತಾವ್ರೆ. ಲಕ 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 ಅಂತ ಕಾಣಿಸ್ತಾ ಇದ್ದೀರಾ ಅಂತೆ. ಇವತ್ತು ಡ್ಯಾನ್ಸಿಂಗ್ ಹೆಂಗ್ ಅನ್ಸ್ತು ನಿನ್ಗೆ ಗಗನ? ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ನಾನು ಇದು ಮಾಡ್ಬೋದಾ ಅಂತ. ನಾನು ಆಕ್ಚುಲಿ ಮಾಡಿದ್ದಕ್ಕೆ 2 ರೀಸನ್. ಒಂದು ಇವರು, ಇನ್ನೊಂದು ನಮ್ಮ ಮಾಸ್ಟರು. ಸೊ ಎಲ್ರಿಗೂ ಮ್ಯಾಮ್ ಹೇಳಿದ್ರು ಲಾಸ್ಟ್ ವೀಕ್ ನಿಮಗೆ ಕೊರಿಯೋಗ್ರಾಫರ್ ಇರ್ತಾರೆ, ಡ್ಯಾನ್ಸರ್ ಇರ್ತಾರೆ, ಅವರಿಗೆ ಒಂದು ಡ್ಯಾನ್ಸಿಂಗ್ ಲೈಫ್ ಇರುತ್ತೆ, ಕೋಆಪರೇಟ್ ಮಾಡ್ಬೇಕು ಅಂತ ಅದೊಂದು ತಲೆಯಲ್ಲಿತ್ತು. ಸೊ ಟ್ರೈ ಮಾಡಿದೆ ಸ್ವಲ್ಪ. ಚೆನ್ನಾಗಿ ವೆರಿ ನೈಸ್ ಗಗನ, ಇಟ್ ವಾಸ್ ವೆರಿ ನೈಸ್. ಅಂಡ್ ಉಜ್ವಲ್ ಹೇಗೆ ಅನ್ಸ್ತಾ ಇದೆ ಜಿ ಕನ್ನಡದ ಡಿಕೆಡಿಗೆ ಬಂದು? ಮ್ಯಾಮ್ ಜಿ ಕನ್ನಡದಲ್ಲಿ ಡಿಕೆಡಿ ಅನ್ನೋದು ಗ್ರೂಪ್ ಇಂದ ಸ್ಟಾರ್ಟ್ ಆದಾಗಿಂದ ನಾನು ಆಡಿಷನ್ ಕೊಡಕ್ ಬರ್ತಿದ್ದೀನಿ. ಗ್ರೂಪ್ ಇಂದ ಹಿಡಿದು ಮ್ಯಾಮ್ ಸೀಸನ್ 5 ಅಲ್ಲಿ ಕಾಮನ್ ಮ್ಯಾನ್ಗೆ ಕೊಟ್ಟಾಗಿಂದನೂ ನಾನು ಆಡಿಷನ್ ಕೊಡ್ತಾನೆ ಬಂದಿದ್ದೀನಿ. ಜೊತೆಗೆ ಕೊಡೋದಲ್ಲದೆ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಕೂಡ ಮಾಡಿದ್ದೀನಿ. ಸೀಸನ್ 5, 6, 7 ಈಗ 8 ಅಲ್ಲಿ ನಾನು ಹೋಪ್ಸ್ ಕಳ್ಕೊಳ್ಳದೆ ನಮ್ಮ ಮಾಸ್ಟರ್ಸ್ಗಳು ನಾನು ಕೊಟ್ಟಿರೋ ಒಂದು ಧೈರ್ಯದಿಂದ ಸ್ಟೇಜ್ ಅಲ್ಲಿ ಪ್ರಯತ್ನ ಪಟ್ಟರು. ಅವ್ರು ಏನು ಹೇಳಿದಾರೋ ಆ ಮಾತನ್ನ ಚಾಚು ತಪ್ಪದೆ ಪಾಲಿಸಿ ಇವತ್ತು ಈ ವೇದಿಕೆ ಬಂದಿದ್ದೀನಿ. ನೀನೆ ಕರೆಕ್ಟ್ ಆಗಿರೋಂತ ಪಾರ್ಟ್ನರ್. ವೆರಿ ನೈಸ್ ಗಗನ. ನಾನು ಇವತ್ತೇ ಇವ್ರಿಷ್ಟು ಮಾತಾಡೋದು ಕೇಳಿದ್ದು. ಇವರು ಮಾತಾಡಲ್ಲ, ನಮ್ಮ ಮಾಸ್ಟರ್ ಮಾತಾಡಲ್ಲ, ನನಗೆ ಮಾತಾಡ್ದೆ ನನ್ನ ಧ್ವನಿನೇ ನಂಗೆ ಮರ್ತೋಗ್ಬಿಟ್ಟಿದೆ ಅಂದ್ರೆ. ರಕ್ಷಿತಾ ಮ್ಯಾಮ್, ಉಜ್ವಲ್ ಯಾರಿಗೆ ಎಲ್ಲರಿಗೂ ಗೊತ್ತಿರೋ ಹುಡುಗ, ನಮ್ ದರ್ಶನ್ ಅಣ್ಣ. ಅವನು ದರ್ಶನ್ ಫಸ್ಟ್ ಟೈಮ್ ಬಂದು ಈ ವೇದಿಕೆ ಮೇಲೆ ಡಾನ್ಸ್ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಅವ್ನು ಕೆಲಸ ಮಾಡ್ದ. ಅವಾಗ ಕೂಡ ಅವ್ರ ಮಾಸ್ಟರ್ಗಳು ಹಿಂಗೆ ಕೂತ್ಕೊಂಡಿದ್ರು. ನಮ್ಮ ವೇದಿಕೆಗೆ ದರ್ಶನ್ ಅಂತ ಒಂದು ಒಳ್ಳೆ ಟ್ಯಾಲೆಂಟ್ ನ ಕೊಟ್ಟಿರೋರು ಅವರಿಬ್ರು. ವಿ ಶುಡ್ ರಿಯಲಿ ಬಿ ಥ್ಯಾಂಕ್ಫುಲ್. ಅಂಡ್ ದರ್ಶನ್ ಆ ಆಪರ್ಚುನಿಟಿನ ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡು ಟುಡೇ ಹಿ ಅಸಿಸ್ಟ್ ರಾಹುಲ್ ಇನ್ ಮೂವೀಸ್. ಸೊ ಇಟ್ಸ್ ಅ ವೆರಿ ಬಿಗ್ ಜರ್ನಿ ಫಾರ್ ದರ್ಶನ್ ಅನ್ಸುತ್ತೆ ನನಗೆ. ಉಜ್ವಲ್ ಐಮ್ ವೆರಿ ಹ್ಯಾಪಿ ವೇದಿಕೆಯಲ್ಲಿ ನಿಂಗೆ ನೋಡಿ. ಗಾಡ್ ಬ್ಲೆಸ್ ಯು. ಅಂಡ್ ಈ ವಾರ ಇಟ್ ವಾಸ್ ನೈಸ್. ಗಗನ, ನೀವು ಇನ್ನ ತುಂಬಾ ಟ್ರೈ ಮಾಡ್ಬೇಕು. ಉಜ್ವಲ್ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್. ಚೆನ್ನಾಗಿ ಮಾಡಿದೀರಾ, ಬಟ್ ಮುಂದಿನ ವಾರ ಉಜ್ವಲ್ ಜೊತೆ ಇನ್ನೂ ಚೆನ್ನಾಗಿ ಮಾಡಿ. ಅಂಡ್ ಉಜ್ವಲ್, ಕಾಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಡಿಕೆಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಒಂದ್ 2-3 ಸೀಸನ್ಗಳ ಹಿಂದೆ, ಇಫ್ ಐ ಆಮ್ ನಾಟ್ ರಾಂಗ್, ಒಂದು 4 ವರ್ಷದ ಹಿಂದೆ ತನ್ನ ತಮ್ಮನಿಗೋಸ್ಕರ ಉಜ್ವಲು ಸ್ಟೇಜ್ ಹತ್ತಾರೆ, ಅವ್ರಿಗೋಸ್ಕರ ಡಾನ್ಸ್ ಮಾಡ್ತಾರೆ. ಇವತ್ತು ಆ ಅಣ್ಣನಿಗೋಸ್ಕರ ನಮ್ಮ ದರ್ಶನ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋಣ. ಬರ್ಲಿ ಚಪ್ಪಾಳೆ ನಮ್ಮ ದರ್ಶನ್ಗೆ ಪ್ಲೀಸ್. ಕಮಾನ್, ವೆಲ್ಕಮ್ ದರ್ಶನ್. ದರ್ಶನ್ ಸಖತ್ ಸ್ಟ್ರಾಂಗ್ ಡಾನ್ಸರ್. ಅವನು ಬರೀ ತಮಾಷೆ ಮಾಡ್ಕೊಂಡು ಕಾಲ್ ಎಳ್ಕೊಂಡು ಇದ್ದಂತ ಅದ್ಭುತವಾದಂತ ಪ್ರತಿಭೆ. ಇವತ್ತು ಅವನ ಕಣ್ಗಳಲ್ಲಿ ನನಗೆ ಅವ್ರ ಅಣ್ಣನಿಗೋಸ್ಕರ ಆನಂದ ಕಾಣ್ತಾ ಇದೆ. ದರ್ಶನ್, ಪ್ಲೀಸ್ ಮಾತಾಡು. ಈ ಕನಸನ್ನ ನೀನ್ ಕಂಡಿರ್ತೀಯ? ಇಲ್ಲ, ಇಷ್ಟೊತ್ತಂಗೆ ಕಳ್ಬಾರ್ದು ಅನ್ಕೊಂಡಿದ್ದೆ. ಕರೆದಾಗ ಸಡನ್ ಆಗಿ ಡ್ಯಾನ್ಸಲ್ಲಿ ಎಲ್ಲರೂ ಹೇಳ್ತಾರೆ ಇನ್ಸ್ಪೈರ್ ಆಗಿದ್ದು ಪ್ರಭುದೇವರ್ ನೋಡಿ, ಮೈಕಲ್ ಜಾಕ್ಸನ್ ನೋಡಿ ಅಂತ ಹೇಳ್ತಾರೆ. ಸೊ ನಾನು ಪ್ರೌಡಾಗಿ ಹೇಳ್ತೀನಿ, ನಾನು ಡ್ಯಾನ್ಸಿಗೆ ಬರೋಕ್ಕೆ ಕಾರಣನೇ ನಾನು ಮಣ್ಣನ್ನು ನೋಡಿ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಮಾಸ್ಟ್ರು ಒಂದು ಸ್ಕೂಲ್ ಡೇಲಿ ನೋಡಿದ್ರು, ಉಜ್ವಲ್ನ ಕರ್ಕೊಂಡ್ರು. ನಾನಿವತ್ತು ಇವನ್ಗಿಂತ ಮುಂಚೆನೇ ಸ್ಟೇಜ್ ಹತ್ತಿದೆ. ಸೊ ಐ ಆಮ್ ಪ್ರೌಡ್ ಆಫ್ ಯು. ಇವನ್ ಅವತ್ತು ಡ್ಯಾನ್ಸ್ ನನ್ನ ಕಣ್ಮುಂದೆ ನಾನು ನೋಡಿಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಇವತ್ತು ಇವನ ಬಗ್ಗೆ ನಿಂತ್ಕೊಂಡು ನಾನು ಮಾತಾಡ್ತಾ ಇರಲಿಲ್ಲ. ಅವ್ನು ನಿಜ ಹೇಳಿದಾನ. ಅವನು ಹಿಸ್ ಇನ್ಸ್ಪಿರೇಷನ್ ವಾಸ್ ಆಲ್ವೇಸ್ ಹಿಸ್ ಬ್ರದರ್. ಬಟ್ ಈ ವೇದಿಕೆ ವುಡ್ ಬಿ ಸೋ ಇನ್ಕಂಪ್ಲೀಟ್ ವಿದೌಟ್ ಹಿಸ್ 2 ಮಾಸ್ಟರ್ಸ್, ಗೊತ್ತಾ? ಸೊ ಪ್ಲೀಸ್ ಬನ್ನಿ ಸರ್. They've really worked hard on the boys. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಮ್ಮ ಮಾಸ್ಟರ್ ಥರ ಯಾರಿಗೂ ನನಗೆ ಮಾಸ್ಟರ್ ಸಿಗಲ್ಲ ಅನಿಸ್ತು. ಇವ್ರು ಸಂತೋಷ್ ಅಂತ, ಇವರು ರಾಜು ಅಂತ. ಸೊ ಇವ್ರ ಕೈ ನೀವು ನೋಡ್ಬೋದು ಸರ್. ನಮ್ಮ ಬ್ಯಾಚ್ ಏನಿತ್ತು ಡ್ಯಾನ್ಸ್ ಬ್ಯಾಚು, ಇಲ್ಲಿ ಕೂತಿದ್ದಾರೆ ಸೇಮ್ ಇದೇ ಹುಡುಗರು. ಇಲ್ಲಿ ಹುಡುಗರು ಹೆಸರು ಎಲ್ಲ ಇವ್ರ ಕೈಯಲ್ಲಿದೆ ಸರ್. ಉಜ್ವಲ್, ತೇಜು, ಶಿವು, ಕಿರಣ್, ದರ್ಶನ್, ವಿಶ್ವ, ವಿನಯ್, ಉದಯ್, ವೇಣು, ಈ ಥರ ನಾನು ಯಾರನ್ನೂ ನೋಡಿಲ್ಲ ಸರ್. ಐ ಆಮ್ ಪ್ರೌಡ್ ಟು ಮೈ ಮಾಸ್ಟರ್ ಆ್ಯಂಡ್ ಸಂತು ಮಾಸ್ಟರ್. ಸರ್ ಸೂಪರ್ ಸರ್. ನೀವು ಸಹಜವಾಗಿ ಶಿಷ್ಯಂದ್ರು ಗುರುಗಳ ಹೆಸರನ್ನ ಅಚ್ಚೆ ಹಾಕೋತಾರೆ. ಇಂಥ ಶಿಷ್ಯಂದ್ರಿಂದ ನಾನು ಗುರು ಆಗಿದ್ದೀನಿ ಅನ್ನೋ ಒಂದು ನಂಬಿಕೆ, ಖುಷಿಯಿಂದ ಆ ಎಲ್ಲಾ ಶಿಷ್ಯಂದ್ರ ಹೆಸರನ್ನ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಸೂಪರ್ ಸರ್, ಸೂಪರ್. ಉಜ್ವಲ್, ನಿಮ್ಮ ತಮ್ಮ ನಿಮ್ಮ ಬಗ್ಗೆ ಇಷ್ಟು ಹೆಮ್ಮೆಯಿಂದ ಮಾತಾಡಿದಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾನು ಅವ್ನ ಇನ್ಸ್ಪಿರೇಷನ್ ಅಂತ ಅವ್ನು ಹೇಳ್ದ ಮ್ಯಾಮ್. ನಾನು ಅವ್ನಿಗೆ ಇನ್ಸ್ಪಿರೇಷನ್ ಆಗಿರ್ಬೋದು. ಅವನ ಹತ್ತಿರ ಮೆಟ್ಲುಗಳು ಮ್ಯಾಮ್.
ನನ್ಗೆ ಈ ಸ್ಟೇಜಿಗೆ ಬರಕ್ಕೆ ನನಗೆ ಇನ್ನೂ ಜಾಸ್ತಿ ಸ್ಫೂರ್ತಿ ಕೊಡ್ತು ನಾನು ಫೀಲ್ಡ್ಗೆ ಮುಂಚೆ ಬಂದಿರ್ಬೋದು ಬಟ್ ನನ್ನ ತಮ್ಮನ ಬೆಳವಣಿಗೆ ನೋಡಿ ನಾನು ಯಾಕೆ ಇನ್ನೂ ಮಾಡಬಾರ್ದು. ನಾನು ಇನ್ಸ್ಪೈರೇಷನ್ ತಗೊಂಡಿರೋನ ಈ ಲೆವೆಲ್ಗೆ ಇರ್ಬೇಕಾರೆ ನಾನೊಬ್ರಿಗೆ ಇನ್ಸ್ಪೈರ್ ಆಗಿದ್ದೀನಿ ಅಂದರೆ ನಾನು ಇನ್ನೊಂದು ಸ್ವಲ್ಪ ಏನೋ ಒಂದು ಅಚೀವ್ ಮಾಡೋ ಇನ್ನೊಂದಷ್ಟು ಜನಕ್ಕೆ ಏನಾದ್ರು ಒಂದು ಇನ್ಸ್ಪಿರೇಷನ್ ಆಗುತ್ತಲ್ಲ ಮ್ಯಾಮ್. ಬಟ್ ನನ್ಗೆ ಆ ಇನ್ಸ್ಪಿರೇಷನ್ ತುಂಬಿದ್ದಾರೆ ಅಂದರೆ ನನ್ನ ಈ 2 ಮಾಸ್ಟರ್ಸ್ಗಳು ಮ್ಯಾಮ್. ನಂಬಲ್ಲ ಮ್ಯಾಮ್, ನಾನು ಸ್ಕೂಲ್ ಡೇಗಳಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ ಮ್ಯಾಮ್. ಒಂದು ಸಲ ಈ ಮಾಸ್ಟರ್ಸ್ಗಳನ್ನ ಸ್ಟೇಜ್ಗೆ ಅಂತ ಕರೆಸಿದ್ರು ನಮ್ಗೆ ಹೇಳ್ಕೊಡಕ್ಕೆ ಅಂತ. ಅವತ್ತು ನಾನು ಡ್ಯಾನ್ಸ್ನ ಪ್ರತಿಭೆನ ಗುರುತಿಸಿ ಈ ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಮ್ಯಾಮ್, ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿ ಮ್ಯಾಮ್. ಈ ಮಕ್ಕಳನ್ನ ನಾವು ಸಾಕೋತೀವಿ ಮ್ಯಾಮ್, ನೀವೇನು ಫೀಸ್ ಕಟ್ಬಿಡಿ ಮ್ಯಾಮ್, ನಾನು ಸಾಕೋತೀನಿ. ಈಗಲೂ ಅಷ್ಟೇ ಮ್ಯಾಮ್, ನಾನು ಹಾಕೋ ಬಟ್ಟೆ ಇವ್ರು ತಗೊಡೋದು, ನಾನು ತಿನ್ನೋ ಊಟ ಇವ್ರು ಕೊಡ್ಸೋದು ಮ್ಯಾಮ್, ನಾನು ಮಲ್ಗೋದಕ್ಕೆ ಜಾಗ ಇವ್ರು ಕೊಟ್ಟಿರೋದು ಮ್ಯಾಮ್. ನಾನು ಇವತ್ತಿಲ್ಲಿ ಏನೇ ನಿಂತಿರ್ಬೋದು ಮ್ಯಾಮ್, ಎಲ್ಲ ಇವರು. ಪ್ರತಿ ಸರಿ ನಾನು ಎಲ್ಲ ಒಂದು ಕಡೆ ಹೋಪ್ಸ್ ಕಳ್ಕೊಬೋದು, ಇವರು ಇಲ್ಲಿ ನಿಂತಿದ್ರಲ್ಲ ನನ್ನ ತಮ್ಮನ ಸಮೇತವಾಗಿ. ನಮ್ಮ ರವಿ ಮಾಸ್ಟರ್ ಆಗಿರ್ಬೋದು ಮ್ಯಾಮ್, ಈಗಲೂ ಅಷ್ಟೇ ಸ್ವಂತ ತಮ್ಮನ ಥರ ನನ್ನ ಟ್ರೀಟ್ ಮಾಡ್ತಾರೆ. ತುಂಬ ಥ್ಯಾಂಕ್ಸ್ ಮಾಸ್ಟರ್. ಇನ್ನೊಂದು ಮ್ಯಾಮ್, ನಮ್ಮದು ಮೈಸೂರಲ್ಲಿ ಅಂಬಾರಿ ಡ್ಯಾನ್ಸ್ ಕ್ಲಾಸ್ ಅಂತ, ಆ ಡ್ಯಾನ್ಸ್ ಕ್ಲಾಸಲ್ಲಿರೋ ಪ್ರತಿಯೊಬ್ಬರು ನಾನು ಇವತ್ತು ಈ ಸ್ಟೇಜಿಗೆ ಬರಬೇಕು ಅಂತ ತುಂಬ ವರ್ಷದಿಂದ ಕಾಯ್ತಾ ಇದ್ರು ಮ್ಯಾಮ್. ನಾನು ಎಲ್ಲ ಮೈಸೂರು ಅಂಬಾರಿ ಡ್ಯಾನ್ಸ್ ಟೀಮ್ ಅವ್ರಿಗೆ ನಾನು ಇಲ್ಲಿಂದನೇ ದೊಡ್ಡದಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ. ನಿಮ್ಮ 4 ಜನ ಮಧ್ಯದಲ್ಲಿರುವಂಥ ಪ್ರೀತಿ ಹೀಗೇ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹಾಗೂ ಸಪೋರ್ಟ್ಗೆ. ಥ್ಯಾಂಕ್ ಯು ಮಾಸ್ಟರ್. ಬ್ರದರ್ಸ್ ಆದ್ರೆ ಈ ತರ ಇರ್ಬೇಕಾ ಬ್ರದರ್ಸ್? ನಿಜ, ಏನ್ ನಿಜ. ಅಂಡರ್ಸ್ಟ್ಯಾಂಡಿಂಗ್, ಅಮೇಸಿಂಗ್ ಅಂಡರ್ಸ್ಟ್ಯಾಂಡಿಂಗ್. ಯುವರ್ ಅ ಸೂಪರ್ ಹ್ಯೂಮನ್ ಅಮ್ಮ, ಸೂಪರ್ ಹ್ಯೂಮನ್. ನೀನು ಬೇರೆ ಲೆವೆಲ್ ಹೋಗ್ತೀಯಮ್ಮ, ಡೆಫಿನೆಟ್ ಆಗಿ ಇನ್ನೊಂದು ಲೆವೆಲ್ ಹೋಗ್ತೀಯ. ಯು ವಿಲ್ ವಿನ್ ದಿಸ್ ವಾರ್ ಐ ಥಿಂಕ್. ಗಗನ, ನಿಮ್ಮ ಕೈನಲ್ಲಿದೆ ಆ ಬ್ಯೂಟಿಫುಲ್ ಸೋಲ್ನ ನೋಡ್ಕೊಳ್ಳಿ, ಚೆನ್ನಾಗಿ ಸಪೋರ್ಟ್ ಮಾಡಿ. ಬೆಸ್ಟ್ ಆಫ್ ಲಕ್. ವೆಲ್ಕಮ್ ಟು DKD. ಟುಡೇ ಯು ಆರ್ ಹಾರ್ಟ್ಲಿ ಮೈ ಕಿಂಗ್. ಯಾ ಮೈ ಕಿಂಗ್. ವಾಹ್ ಅಣ್ಣ, ಮಾಸ್ಟರ್ ಹೇಳಿದಂಗೆ ಏನು ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಏನು ಫ್ರ್ಯಾಂಕ್ ಹೇಳಿ ನೋಡಿ. ಅವ್ರ ದರ್ಶನ್ ಈ ಹಿಮ್ಸೆಲ್ಫ್ ಇಸ್ ಅ ಸೂಪರ್ ಡ್ಯಾನ್ಸರ್. ಅವ್ರ ಬಾಯಲ್ಲಿ ಬರ್ತಿದ್ದ ನನ್ನ ತಮ್ಮನೇ ಇನ್ಸ್ಪಿರೇಷನ್ಸ್. ಈಗ ಯಾರು ಅಷ್ಟು ಹೇಳಲ್ಲ, ಇವ್ರು ನನಗೆ ಇನ್ಸ್ಪಿರೇಷನ್, ಆಕ್ಟರ್ ಇನ್ಸ್ಪಿರೇಷನ್, ಅವ್ರು ಹೇಳಿ ನನ್ನ ಅಣ್ಣನೇ ಇನ್ಸ್ಪಿರೇಷನ್. ನಿಜ. ಎಷ್ಟು ಚೆನ್ನಾಗಿದೆ ನೋಡಿ ಅದು ಕೇಳಕ್ಕೇನೆ. ಐ ಥಿಂಕ್ ವಿ ಆರ್ ಆಲ್ ಬ್ಲೆಸ್ಡ್. ಆಮೇಲೆ ಆ ಮಾಸ್ಟರ್ಸ್ ಬಗ್ಗೆ ಹಿಂಗೆ ಹೇಳಿದ್ದು, ಆ ಮಾಸ್ಟರ್ಸ್ ಕೈಲಿ ಅಚ್ಚೆ ಹಾಕಿದ್ದು ನಾನು ಐ ಹ್ಯಾವ್ ನೆವರ್ ಹರ್ಡ್. ನಾ ಯಾವತ್ತೂ ನೋಡಿಲ್ಲ ಸರ್. ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ಸರ್ ದುಡ್ಡು ಎಷ್ಟು ಬೇಕಾದ್ರೆ ಬರುತ್ತೆ, ಆದರೆ ಈ ಅಭಿಮಾನ ಗೌರವ ಬರೋದಿದೆಯಲ್ಲ, ಅದು ಓನ್ಲಿ ಒಳ್ಳೆ ಮನುಷ್ಯರು ಮಾತ್ರ ಬರೋದು. ಅದು ನಿಮಗೆ ಬಂದಿದೆ. ನಾವೇ ಪುಣ್ಯ ಮತ್ತು ನಿಮ್ಮಂಥವ್ರನ್ನ ಇಲ್ಲಿ ಕೂರಿಸ್ಕೊಂಡ್ರೆ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ. ನಿಜವಾಲ್ವೇ ನಿಮ್ಮ ತಂದೆ ತಾಯಿ ಕರೆಕ್ಟಾಗಿ ಹೆಸರಿಟ್ಟಿದ್ರೆ ಕಡೆ ನಿಮಗೆ. ನಿಜವಾಲ್ವೇ ನೀವು ಮಾತಾಡೋದು ಉಜ್ವಲ, ನಡವಳಿಕೆ ಉಜ್ವಲ, ಇನ್ನು ಮುಂದೆ ನಿಮ್ಮ ಜೀವನನೇ ಉಜ್ವಲ. ಒಂದು ಹೇಳ್ಬೋದಾ ಮ್ಯಾಮ್, ನಾನು ಇವಾಗ ಏನು ಡ್ಯಾನ್ಸ್ ಮಾಡಿದ್ನಲ್ಲ ಮ್ಯಾಮ್, ಇದೇ ಡ್ಯಾನ್ಸ್ನ ನಾನು ಮಿಥುನ್ ಅಂಡ್ ಅನ್ವಿಕಾ ಅಂತ ಸೀಸನ್ 5 ಇದ್ರಲ್ಲ ಮ್ಯಾಮ್, ಅವರಿಂದ ನಾನು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡ್ತಿದ್ದೆ ಮ್ಯಾಮ್. ಅದೇ ಡ್ಯಾನ್ಸ್ನ ಪುನೀತ್ ಸರ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು ನಮ್ಮ ಡ್ಯಾನ್ಸ್ನ. ನಾನು ಮುಂದೆ ನಿಂತಿದ್ರೆ ಅವತ್ತು ಪುನೀತ್ ಸರ್ ಇದೇ ಸ್ಟೇಜ್ ಮೇಲೆ ಬಂದು ಅದೇ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಮ್ಯಾಮ್. ಆಗ ನಾನು ಅಲ್ಲಿ ಕೂತ್ಕೊಂಡು ಅನ್ಕೋತಾ ಇದ್ದೆ, ನಾನು ಕಂಟೆಸ್ಟೆಂಟ್ ಆಗಿದ್ರೆ ಪುನೀತ್ ಸರ್ ಜೊತೆ ನಾನು ಡ್ಯಾನ್ಸ್ ಮಾಡ್ಬೋದಾಗಿತ್ತಲ್ಲ ಅಂತ. ಇವತ್ತು ಅದೇ ಎನರ್ಜಿ ಅಲ್ಲಿದೆ ಮ್ಯಾಮ್. ನಾನು ಅವ್ರ ಜೊತೆ ಒಂದು ಸಲ ಡ್ಯಾನ್ಸ್ ಮಾಡಿದ್ರೆ ನನ್ನ ಎನರ್ಜಿ ಇನ್ನೂ ಸ್ವಲ್ಪ ಥ್ರೂ ಔಟ್ ಜರ್ನಿ ನಂಗೆ ಇನ್ನೂ ಜಾಸ್ತಿ ಆಗುತ್ತೆ ಮ್ಯಾಮ್. ಒಂದು ಸಲ ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು.